ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರದಿಂದ ಬರದ ಯೂರಿಯಾ, ರಾಜ್ಯದಲ್ಲಿ ಮುಂದುವರೆದ ಅಭಾವ. ಫಿಲಿಪೈನ್ಸ್ನ ಕೃಷಿ ಸಚಿವರನ್ನು ಭೇಟಿಯಾದ ಶ್ರೀ ಉತ್ತಮ್ ಕುಮಾರ್ ರೆಡ್ಡಿ. ಆಂಧ್ರದಲ್ಲಿ ಯೂರಿಯಾ ಗೊಬ್ಬರದ ದುರ್ಬಳಕೆ ಆಗುತ್ತಿದೆ ಎಂದ ಕೇಂದ್ರ ಸರ್ಕಾರ. ಹತ್ತಿ ಮತ್ತು ನೇರ ಬಿತ್ತನೆಯ ಭತ್ತದ ಹೊಲಗಳ ಸರ್ವೇಕ್ಷಣೆಯನ್ನು ಚುರುಕುಗೊಳಿಸಲು ಕರೆ ನೀಡಿದ ಪಂಜಾಬ್ ಕೃಷಿ ಸಚಿವರು. ಹೊಸದಾಗಿ ತೆಂಗು ನಾಟಿ ಮಾಡಿದ ರೈತರಿಗೆ ಸಹಾಯಧನ ಅರ್ಜಿ ಆಹ್ವಾನಿಸಿದ ತೆಂಗು ಅಭಿವೃದ್ಧಿ ಮಂಡಳಿ. ತಡವಾದರೂ ಕೊನೆಗೂ ಖಾತೆಗೆ ಬಂತು ಅನ್ನದಾತ ಸುಖೀಭವ ಯೋಜನೆಯ ಹಣ, ರೈತರು ನಿರಾಳ. ಇದೀಗ ವಾರ್ತೆಗಳ ವಿವರ. ಕೇಂದ್ರದಿಂದ ಬರದ ಯೂರಿಯಾ, ರಾಜ್ಯದಲ್ಲಿ ಮುಂದುವರೆದ ಅಭಾವ. ರಾಜ್ಯದಲ್ಲಿ ಯೂರಿಯಾ ಅಭಾವ ಮುಂದುವರೆದಿದೆ. ಕಾಂಗ್ರೆಸ್ ಪಕ್ಷ ಕೇಂದ್ರವನ್ನು ಬೈಯುವುದು, ರಾಜ್ಯ ಬಿಜೆಪಿಯವರು ಇಲ್ಲಿನ ಸರ್ಕಾರವನ್ನು ದೂರುವುದನ್ನು ಮುಂದುವರೆಸಿದ್ದಾರೆ. ಆದರೆ ಸದ್ಯಕ್ಕೆ ಯೂರಿಯಾ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಅದೆಷ್ಟೇ ಮುಷ್ಕರ, ರಸ್ತೆ ತಡೆ ನಡೆಸಿದರೂ ಯೂರಿಯಾ ಮಾತ್ರ ಸಿಗುತ್ತಿಲ್ಲ. ಕೇಂದ್ರ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಒಂದು ರಾಜ್ಯದಲ್ಲಿ ಉಪಯೋಗಿಸಲಾದ ರಸಗೊಬ್ಬರಗಳ ಸರಾಸರಿ ಲೆಕ್ಕ ಹಾಕಿ ಆ ಹಂಗಾಮಿಗೆ ಯೂರಿಯಾವನ್ನು ನೀಡುತ್ತದೆ. ರಾಜ್ಯ ಸರ್ಕಾರ ಮುಂಗಾರಿನ ಆರಂಭದಲ್ಲಿ ಲೆಕ್ಕ ಹಾಕಿದಂತೆ ಒಟ್ಟಾರೆ 6.4 ಲಕ್ಷ ಟನ್ ಯೂರಿಯಾ ಬೇಕು ಎಂದಿತ್ತು. ಕೇಂದ್ರ ಸರ್ಕಾರ ತನ್ನ ಲೆಕ್ಕಾಚಾರದಂತೆ 5.1 ಲಕ್ಷ ಟನ್ ನೀಡಿತ್ತು. ಅಭಾವ ಎದುರಾಗಿದೆ ಎಂದಾದ ಮೇಲೆ ಉಳಿದ 1.3 ಲಕ್ಷ ಟನ್ ಗೊಬ್ಬರವನ್ನು ನೀಡುವುದಾಗಿ ತಿಳಿಸಿತ್ತು. ಹಿಂದಿನ ವರ್ಷದ ದಾಸ್ತಾನು ಸೇರಿ ರಾಜ್ಯದಲ್ಲಿ 8.7 ಲಕ್ಷ ಟನ್ ಸಾರಜನಕ ಗೊಬ್ಬರದ ಸಂಗ್ರಹವಿದೆ. ಸಾಧಾರಣ ಸಂದರ್ಭದಲ್ಲಿ ಇಷ್ಟು ಯೂರಿಯಾ ಸಾಕಾಗುತ್ತಿತ್ತು. ಆದರೆ ಈ ವರ್ಷ ಹಲವಾರು ಕಾರಣದಿಂದ ಇದರ ಬಳಕೆ ಹೆಚ್ಚಾಗಿದೆ. ಇದಕ್ಕೆ ಮೊದಲ ಕಾರಣ ರೈತರು ಮೆಕ್ಕೆಜೋಳವನ್ನು ಹೆಚ್ಚಾಗಿ ಬೆಳೆಯತೊಡಗಿದ್ದು, ಹತ್ತಿ, ಹೆಸರು, ಉದ್ದಿನಂತಹ ಬೆಳೆಯನ್ನು ಬಿಟ್ಟು ರೈತರು ಇಥೆನಾಲ್ಗೆ ಹೋಗುತ್ತದೆ ಎಂಬ ಕಾರಣದಿಂದ ಮೆಕ್ಕೆಜೋಳವನ್ನು ಬೆಳೆಯುತ್ತಿದ್ದಾರೆ. ಇದು ಆ ಎಲ್ಲ ಬೆಳೆಗೆ ಹೋಲಿಸಿದರೆ ಅಧಿಕ ಗೊಬ್ಬರವನ್ನು ಬೇಡುತ್ತದೆ. ಅದಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಯೂರಿಯಾ ಬೇಕಾಗುತ್ತಿದೆ. ಅದಲ್ಲದೆ ಈ ಬಾರಿ ಮೊದಲೇ ಮಳೆ ಬಂದು ರೈತರು ಬಿತ್ತನೆ ಮಾಡಿದ್ದ ಬೆಳೆಗಳು ಕೊಚ್ಚಿಕೊಂಡು ಹೋಗಿವೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಸುಮಾರು 33,000 ಎಕರೆಯಲ್ಲಿ ಮರು ಬಿತ್ತನೆ ಮಾಡಲಾಗಿದೆ. ಇದಕ್ಕಾಗಿ ರೈತರು ಒಂದೇ ಹೊಲದಲ್ಲಿ ದುಪ್ಪಟ್ಟು ಯೂರಿಯಾ ಬಳಸುವಂತಾಗಿದೆ. ಇದೆಲ್ಲ ಕಾರಣದಿಂದ ಈ ಬಾರಿ ಕರ್ನಾಟಕದಲ್ಲಿ ಇದರ ಭಾರೀ ಅಭಾವ ಎದುರಾಗಿದೆ. ಕಾರಣ ಏನೇ ಇದ್ದರೂ ಯೂರಿಯಾ ಸಿಗದೆ ಸಾಕಷ್ಟು ತೊಂದರೆಯಾಗಿದೆ. ಆದಷ್ಟು ಬೇಗ ಗೊಬ್ಬರ ನಮಗೆ ಸಿಗುವಂತೆ ಮಾಡಿ ಎಂದು ರೈತರು ಕೋರಿದ್ದಾರೆ. ಫಿಲಿಪೈನ್ಸ್ನ ಕೃಷಿ ಸಚಿವರನ್ನು ಭೇಟಿಯಾದ ಶ್ರೀ ಉತ್ತಮ್ ಕುಮಾರ್ ರೆಡ್ಡಿ. 2025ರ ಮಾರ್ಚ್ನಲ್ಲಿ ಅಂದುಕೊಂಡಂತೆ ಏಪ್ರಿಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ತೆಲಂಗಾಣದಿಂದ ಫಿಲಿಪೈನ್ಸ್ಗೆ ಭತ್ತವನ್ನು ರಫ್ತು ಮಾಡಲಾಗಿತ್ತು. ಇದನ್ನು ನಮ್ಮ ವಾರ್ತೆಯಲ್ಲಿ ನಾವು ಬಿತ್ತರಿಸಿದ್ದೆವು. ಇದೀಗ ಈ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ತೆಲಂಗಾಣದ ನೀರಾವರಿ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಶ್ರೀ ಉತ್ತಮ್ ಕುಮಾರ್ ರೆಡ್ಡಿ ಅವರು ನಿನ್ನೆ ನವದೆಹಲಿಯಲ್ಲಿ ಫಿಲಿಪೈನ್ಸ್ನ ಕೃಷಿ ಕಾರ್ಯದರ್ಶಿ ಪಿ.ಟ್ಯೂ ಲಾರೆಲ್ ಅವರನ್ನು ಭೇಟಿಯಾದರು. ಈ ಮಾತುಕತೆಯಲ್ಲಿ ತೆಲಂಗಾಣದಿಂದ ಮುಂದಿನ ವರ್ಷ ಫಿಲಿಪೈನ್ಸ್ಗೆ ಉತ್ತಮ ಗುಣಮಟ್ಟದ 2 ಮಿಲಿಯನ್ ಟನ್ ಸೋನಾ ಮಸೂರಿಯನ್ನು ಕಳುಹಿಸುವ ಯೋಜನೆಯನ್ನು ರೆಡ್ಡಿ ಅವರು ಮುಂದಿಟ್ಟರು. ಈ ವರ್ಷ ಫಿಲಿಪೈನ್ಸ್ಗೆ ಬಂದಿದ್ದ ಅಕ್ಕಿಯ ಗುಣಮಟ್ಟವನ್ನು ಹೊಗಳಿದ ಲಾರೆಲ್ ಅವರು ತೆಲಂಗಾಣದಿಂದ ಇನ್ನಷ್ಟು ಅಕ್ಕಿಯನ್ನು ಖರೀದಿಸಲು ಹಸಿರು ನಿಶಾನೆಯನ್ನು ತೋರಿದ್ದಾರೆ ಎನ್ನಲಾಗಿದೆ. ಅದಲ್ಲದೆ ಮೆಕ್ಕೆಜೋಳದ ಕೊಂಡು ತೆಗೆದುಕೊಳ್ಳುವಿಕೆಯ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಮಾತುಕತೆಯಾಯಿತು. ಆಂಧ್ರದಲ್ಲಿ ಯೂರಿಯಾ ಗೊಬ್ಬರದ ದುರ್ಬಳಕೆ ಆಗುತ್ತಿದೆ ಎಂದ ಕೇಂದ್ರ ಸರ್ಕಾರ. ಆಂಧ್ರ ಪ್ರದೇಶದಲ್ಲಿ ಮುಂಗಾರಿನ ಸಮಯದಲ್ಲಿ ಸುಮಾರು 3 ಲಕ್ಷ ಟನ್ ಯೂರಿಯಾ ಗೊಬ್ಬರವನ್ನು ಬಳಸಲಾಗುತ್ತಿತ್ತು. ಆದರೆ ಈ ಬಾರಿ ಇದರ ಬೇಡಿಕೆ 88,000 ಟನ್ ಏರಿದೆ. ಸದ್ಯಕ್ಕೆ ರಾಜ್ಯದಲ್ಲಿ 3.88 ಲಕ್ಷ ಟನ್ ಯೂರಿಯಾವನ್ನು ವ್ಯಾಪಾರಿಗಳಿಗೆ ನೀಡಲಾಗಿದೆ. ಬೆಳೆಯಲ್ಲಿ ಹೆಚ್ಚಿನ ಬದಲಾವಣೆ ಆಗಿಲ್ಲ. ಬಿತ್ತನೆ ಕ್ಷೇತ್ರದಲ್ಲೂ ಗಮನಾರ್ಹ ಏರಿಕೆಯಾಗಿಲ್ಲ. ಆದರೆ ಯೂರಿಯಾ ಬಳಕೆ ಮಾತ್ರ ಹೆಚ್ಚಾಗಿದೆ. ಇದರಿಂದ ಯೂರಿಯಾವನ್ನು ಬೇರೆ ಕಡೆಗೆ ಅಕ್ರಮವಾಗಿ ಬಳಸಲಾಗುತ್ತಿದೆಯಾ ಎನ್ನುವ ಅನುಮಾನ ಮೂಡತೊಡಗಿದೆ. ಈ ಕುರಿತು ಆಂಧ್ರದ ಸರ್ಕಾರಕ್ಕೆ ಕೇಂದ್ರ ನೋಟಿಸ್ ನೀಡಿದ್ದು, ಸಬ್ಸಿಡಿ ದರದಲ್ಲಿ ಬರುತ್ತಿರುವ ಯೂರಿಯಾ ನಿಜವಾಗಿಯೂ ರೈತರಿಗೆ ಸಿಗುತ್ತಿದೆಯಾ, ಇಲ್ಲವಾ ಬೇರೆ ಕಾರ್ಖಾನೆಗಳು ಅಕ್ರಮವಾಗಿ ಉಪಯೋಗಿಸಿಕೊಳ್ಳುತ್ತಿದೆಯಾ ಎನ್ನುವುದನ್ನು ಪರಿಶೀಲಿಸಲು ತಿಳಿಸಿದೆ. ಯೂರಿಯಾವನ್ನು ಪ್ಲೈವುಡ್, ಪೇಂಟ್, ಬಿಯರ್, ಕಂಟ್ರಿ ಸಾರಾಯಿ, ಪಶು ಆಹಾರ ಮತ್ತಿತರ ವಸ್ತುಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ರೈತರಿಗಾಗಿ ಸರ್ಕಾರ ನೀಡುವ ಯೂರಿಯಾವನ್ನು ಇವರು ಬಳಸುವಂತಿಲ್ಲ.
ಆದಾಗ್ಯೂ ಹಲವಾರು ಬಾರಿ ಅಕ್ರಮವಾಗಿ ಸಬ್ಸಿಡಿ ಗೊಬ್ಬರವನ್ನು ಇವರು ಬಳಸುತ್ತಿರುವುದು ಬಯಲಾಗಿತ್ತು. ಅದಲ್ಲದೆ ಆಂಧ್ರದಿಂದ ಕಳ್ಳಸಾಗಣೆಯ ಮುಖೇನ ಯೂರಿಯಾ ಬೇರೆ ರಾಜ್ಯಗಳಿಗೂ ಹೋಗುತ್ತಿದೆ ಎನ್ನಲಾಗಿದೆ. ಇದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಅಲ್ಲಿನ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳ ತುರ್ತು ಸಭೆಯನ್ನು ಕರೆದಿದೆ. ಹತ್ತಿ ಮತ್ತು ನೇರ ಬಿತ್ತನೆಯ ಭತ್ತದ ಹೊಲಗಳ ಸರ್ವೇಕ್ಷಣೆಯನ್ನು ಚುರುಕುಗೊಳಿಸಲು ಕರೆ ನೀಡಿದ ಪಂಜಾಬ್ ಕೃಷಿ ಸಚಿವರು. ಪಂಜಾಬ್ನಲ್ಲಿ ಬತ್ತುತ್ತಿರುವ ಅಂತರ್ಜಲವನ್ನು ಉಳಿಸಲು ಸವಕಲಾಗಿರುವ ಮಣ್ಣನ್ನು ಕಾಪಾಡಲು ಭತ್ತದ ಬದಲಿಗೆ ಬೇರೆ ಬೆಳೆಗಳನ್ನು ಹಾಕಲು ಅಲ್ಲಿನ ಸರ್ಕಾರ ರೈತರಿಗೆ ಉತ್ತೇಜನ ನೀಡುತ್ತಿದೆ. ಇದೇ ಕಾರಣಕ್ಕೆ ಮೆಕ್ಕೆಜೋಳ ಹಾಕಿ ಹತ್ತಿ ಬೆಳೆಯಿರಿ ಎಂದು ಹೇಳಲಾಗಿತ್ತು. ಅಂತಹ ರೈತರಿಗೆ ಎಕರೆಗೆ ಇಂತಿಷ್ಟು ಎಂದು ಸಹಾಯಧನವನ್ನು ನೀಡುವುದಾಗಿ ಸರ್ಕಾರ ಘೋಷಿಸಿತ್ತು. ಇಷ್ಟಾದರೂ ಪಂಜಾಬ್ ರೈತರು ತಮ್ಮ ನೆಚ್ಚಿನ ಭತ್ತವನ್ನು ಬಿಡಲು ಮನಸ್ಸು ಮಾಡಿರಲಿಲ್ಲ. ಅದರಲ್ಲೇ ಕಡಿಮೆ ನೀರು ಬಳಸುವ ತಂತ್ರಜ್ಞಾನ ನೇರ ಭತ್ತ ಬಿತ್ತುವ ಪ್ರಕ್ರಿಯೆಯನ್ನು ಜನಪ್ರಿಯಗೊಳಿಸಲು ಸರ್ಕಾರ ನಿರ್ಧರಿಸಿತ್ತು. DRS ಮಾದರಿಯಲ್ಲಿ ಭತ್ತ ಬೆಳೆದವರಿಗೆ ಎಕರೆಗೆ 1,500 ರೂಪಾಯಿ ನೀಡುವುದಾಗಿ ಹೇಳಿತ್ತು. ರೈತರಿಗೆ ಸಂದಬೇಕಾದ ಹಣವನ್ನು ಕೊಡಲು ಆದಷ್ಟು ಬೇಗ ಸರ್ವೇಕ್ಷಣೆಯನ್ನು ಪೂರ್ಣಗೊಳಿಸಿ ಎಂದು ಪಂಜಾಬ್ನ ಕೃಷಿ ಸಚಿವ ಶ್ರೀ ಗುರ್ಮೀತ್ ಸಿಂಗ್ ಖುದಿಯಾನ್ ಅವರು ಅಲ್ಲಿನ ಕೃಷಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಸರ್ಕಾರ ಗುರಿ ಇಟ್ಟುಕೊಂಡಷ್ಟು ಪ್ರದೇಶದಲ್ಲಿ ಭತ್ತಕ್ಕೆ ಪರ್ಯಾಯ ಬೆಳೆಯನ್ನು ತರಲಾಗಲಿಲ್ಲ. ಆದರೆ ಈ ಬಾರಿ ಬೇರೆ ಬೆಳೆಯನ್ನು ಹಾಕಿರುವ ರೈತರಿಗೆ ಸಹಾಯಧನ ನೀಡಿದರೆ ಇವರನ್ನ ನೋಡಿ ಮುಂದಿನ ವರ್ಷ ಇನ್ನಷ್ಟು ರೈತರು ಭತ್ತದಿಂದ ವಿಮುಖರಾಗುತ್ತಾರೆ ಎನ್ನುವುದು ಸರ್ಕಾರದ ಯೋಚನೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು, IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು, ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ನರ್ಮದೆಯ ನೀರನ್ನು ಸೌರಾಷ್ಟ್ರದ ರೈತರಿಗೆ ನೀಡಲು ನಿರ್ಧರಿಸಿದ ಗುಜರಾತ್ ಸರ್ಕಾರ. ಉತ್ತರ ಗುಜರಾತ್ ಮತ್ತು ಸೌರಾಷ್ಟ್ರ ಭಾಗದಲ್ಲಿ ಮಳೆ ಕೈಕೊಟ್ಟಿದೆ. ಇದರಿಂದ ರೈತರಿಗೆ ಹೆಚ್ಚಿನ ತೊಂದರೆ ಉಂಟಾಗಿತ್ತು. ಈ ಸಂಬಂಧ ಸೌರಾಷ್ಟ್ರದ ರೈತರು ತಮ್ಮ ಸಮಸ್ಯೆಯನ್ನು ರಾಜ್ಯ ಸರ್ಕಾರದೆದುರು ಇಟ್ಟಿದ್ದರು. ಅವರ ಅಹವಾಲನ್ನು ಸ್ವೀಕರಿಸಿದ ಗುಜರಾತ್ ಸರ್ಕಾರ ಇದೀಗ ನರ್ಮದಾ ನದಿ ನೀರನ್ನು ಅಲ್ಲಿನ ರೈತರಿಗೆ ನೀಡಲು ನಿರ್ಧರಿಸಿದೆ. ಸಾಮಾನ್ಯವಾಗಿ ದಿನಕ್ಕೆ 10 ಗಂಟೆ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನು ಸರಬರಾಜು ಮಾಡಲಾಗುತ್ತಿತ್ತು. ಆದರೆ ನೀರಿಲ್ಲದೆ ಕರೆಂಟ್ ಉತ್ಪಾದನೆಯಲ್ಲಿ ವ್ಯತ್ಯಯವಾಗಿ ಕೇವಲ 8 ಗಂಟೆ ಮಾತ್ರ ರೈತರಿಗೆ ವಿದ್ಯುತ್ ಸಿಗುವ ಹಾಗಾಗಿತ್ತು. ಇದನ್ನು ಕೂಡ ಸರಿದೂಗಿಸಲು ಬೇಕಾಗುವ ಹೆಚ್ಚಿನ ವಿದ್ಯುತ್ತನ್ನು ನರ್ಮದೆಗೆ ಅಡ್ಡವಾಗಿ ಕಟ್ಟಿರುವ ಸರ್ದಾರ್ ಸರೋವರದಿಂದ ಪಡೆಯಲು ಸರ್ಕಾರ ನಿರ್ಧರಿಸಿದೆ. ಒಟ್ಟಾರೆ ಸೌರಾಷ್ಟ್ರ ಭಾಗದ 11 ಜಿಲ್ಲೆಗಳಿಗೆ ಸೌನಿ ಯೋಜನೆ ಅಡಿಯಲ್ಲಿ ನೀರನ್ನು ನೀಡಲಾಗುತ್ತದೆ ಎಂದು ಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಿದ್ದಾರೆ. ಅಕಸ್ಮಾತ್ ಮುಂಗಾರು ಚುರುಕಾಗದೇ ಇದ್ದ ಪಕ್ಷದಲ್ಲಿ ಸೌರಾಷ್ಟ್ರ ಮತ್ತು ಉತ್ತರ ಗುಜರಾತ್ನ ರೈತರಿಗೆ ಬೆಳೆ ಹಂಗಾಮು ಮುಗಿಯುವವರೆಗೂ ನಾಲೆಯ ಮುಖೇನ ನೀರು ಹರಿಸಲಾಗುತ್ತದೆ ಎಂದು ಮುಖ್ಯಮಂತ್ರಿ ಶ್ರೀ ಭೂಪೇಂದ್ರ ಪಟೇಲ್ ಅವರು ತಿಳಿಸಿದ್ದಾರೆ.
ಹೊಸದಾಗಿ ತೆಂಗು ನಾಟಿ ಮಾಡಿದ ರೈತರಿಗೆ ಸಹಾಯಧನ ಅರ್ಜಿ ಆಹ್ವಾನಿಸಿದ ತೆಂಗು ಅಭಿವೃದ್ಧಿ ಮಂಡಳಿ. ತೆಂಗು ಅಭಿವೃದ್ಧಿ ಮಂಡಳಿಯವರು ಬೆಳೆ ಕ್ಷೇತ್ರ ಹೆಚ್ಚಿಸಲು ಹಲವಾರು ಯೋಜನೆಗಳನ್ನು ಘೋಷಿಸಿದ್ದರು. ಅಂತಹ ಒಂದು ಯೋಜನೆಯಡಿಯಲ್ಲಿ ಹೊಸದಾಗಿ ತೆಂಗನ್ನು ನಾಟಿ ಮಾಡಿದ ರೈತರಿಂದ ಸಹಾಯಧನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪ್ರತಿ ಹೆಕ್ಟೇರ್ಗೆ 28,000 ರೂಪಾಯಿಯನ್ನು ನೀಡಲಾಗುತ್ತದೆ. ವರ್ಷಕ್ಕೆ ಒಟ್ಟಾರೆ 56,000 ರೂಪಾಯಿಗಳ ಸಹಾಯಧನವನ್ನು ರೈತರು ಪಡೆಯಬಹುದು. ತೆಂಗು ಬೆಳೆಯನ್ನ ಹೊಸ ಪ್ರದೇಶದಲ್ಲಿ ನಾಟಿ ಮಾಡಿದವರು ಮಾತ್ರ ಈ ಯೋಜನೆಗೆ ಅರ್ಹರು. ಬದುಗಳ ಅಂಚಿನಲ್ಲಿ ನಾಟಿ ಮಾಡಿದರೆ ಅಂತಹವರನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಆಸಕ್ತ ರೈತರು ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್, ಅಧಿಕೃತ ನರ್ಸರಿಯಿಂದ ಸಸಿ ಖರೀದಿಸಿದ ಬಿಲ್ಲು ಹಾಗೂ ಅರ್ಜಿಯೊಂದಿಗೆ ತಮ್ಮ ತಾಲೂಕು ತೋಟಗಾರಿಕಾ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗೆ ಮತ್ತು ಅರ್ಜಿ ಪಡೆಯಲು ತಮ್ಮ ಊರ ಬಳಿಯ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ತಡವಾದರೂ ಕೊನೆಗೂ ಖಾತೆಗೆ ಬಂತು ಅನ್ನದಾತ ಸುಖೀಭವ ಯೋಜನೆಯ ಹಣ. ರೈತರು ನಿರಾಳ. ಸಣ್ಣ, ಅತಿ ಸಣ್ಣ ಮತ್ತು ಬಾಡಿಗೆ ಜಮೀನಿನಲ್ಲಿ ಕೃಷಿ ಮಾಡುವ ರೈತರಿಗಾಗಿ ಆಂಧ್ರಪ್ರದೇಶ ಸರ್ಕಾರ ಅನ್ನದಾತ ಸುಖೀಭವ ಯೋಜನೆಯನ್ನು ಆರಂಭಿಸುವುದಾಗಿ ತಿಳಿಸಿತ್ತು. ಇದರ ಮುಖೇನ ರೈತರಿಗೆ ವಾರ್ಷಿಕವಾಗಿ 20,000 ರೂಪಾಯಿಗಳನ್ನು ನೀಡುವುದಾಗಿ ಸರ್ಕಾರ ಹೇಳಿತ್ತು. ರೈತರಿಗೆ ಬಂಡವಾಳ ಹೂಡಲು ಈ ಹಣ ಸಹಾಯ ಮಾಡುತ್ತದೆ ಎನ್ನುವುದು ಸರ್ಕಾರದ ಲೆಕ್ಕಾಚಾರವಾಗಿತ್ತು. ಹೊಸ ಸರ್ಕಾರ ಬಂದು ವರ್ಷವಾದರೂ ಈ ಯೋಜನೆ ಆರಂಭವಾಗಿರಲಿಲ್ಲ. ಇದರ ಬಗ್ಗೆ ರೈತರು ಕಳವಳ ವ್ಯಕ್ತಪಡಿಸಿದ್ದರು. ಇದೀಗ ಈ ಯೋಜನೆ ಆರಂಭಗೊಂಡಿದ್ದು ರೈತರ ಖಾತೆಗೆ ಮೊದಲ ಕಂತಿನ ಹಣ ಸಂದಾಯವಾಗಿದೆ. ಮೊದಲ ಹಂತದಲ್ಲಿ 7,000 ರೂಪಾಯಿಯನ್ನು ಮುಖ್ಯಮಂತ್ರಿ ಶ್ರೀ ಚಂದ್ರಬಾಬು ನಾಯ್ಡು ಅವರು ನೀಡಿದ್ದಾರೆ. ಇನ್ನೆರಡು ಕಂತುಗಳಲ್ಲಿ ತಲಾ 6,000 ರೂಪಾಯಿಯನ್ನು ನೀಡುತ್ತೇವೆ ಎಂದು ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.